ಯಾರೇನೇ ಹೇಳಿದ್ರು ಮೃತರ ಮನೆಯಲ್ಲಿ ಆಗಬೇಕಾದ ಕೆಲಸಗಳಾಗಲೇಬೇಕಲ್ಲ. ಅವ್ರವ್ರ ಮನೆಗೆ ತಲುಪ್ತು. ಒಬ್ಬೊಬ್ರದ್ದು ಒಂದೊಂದು ಕತೆ, ಒಬ್ಬೊಬ್ರದ್ದು ಒಂದೊಂದು ಗೋಳು, ಒಬ್ಬೊಬ್ರದ್ದು ಒಂದೊಂದು ಆಸೆ, ಒಬ್ಬೊಬ್ರದ್ದು ಒಂದೊಂದು ಕನಸು ಭಗ್ನವಾಗೋಗಿದೆ, ಒಬ್ಬೊಬ್ರದ್ದು ಒಂದೊಂದು ಥರ. ಒಂದು 5-6 ಮಾತ್ರ ನಿಮ್ಮ ಮುಂದೆ ಆ ಕರುಳನ್ನು ಚುರ್ರನ್ಸೋಂಥ ಕತೆಗಳದು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ದಿವ್ಯಾಂಶಿ 8ನೇ ತರಗತಿ ವಿದ್ಯಾರ್ಥಿನಿ, ಸ್ವಿಮ್ಮಿಂಗ್ನಲ್ಲಿ ಗೋಲ್ಡ್ ಮೆಡಲ್ ಅಂತೆ. ವಿರಾಟ್ ಕೊಹ್ಲಿ ನೋಡಬೇಕು ಅಂತ ಹಠ ಹಿಡಿದ್ಲು ಅಂತ ಅಮ್ಮನೇ ಕರ್ಕೊಂಡು ಹೋಗಿರೋದು ಇದು. ಪಾಪ ನೋಡ್ರಿ ಕತೆ. She wanted to see Virat Kohli. So ನನ್ನ ಮೈಂಡಲ್ಲಿ ಏನಿತ್ತು, ದಿಸ್ ವಾಸ್ ದ ಬೆಸ್ಟ್ ಮೆಮೊರಿ ವಿಚ್ ಐ ಕ್ಯಾನ್ ಗಿವ್ ಹರ್ ಅಂತ ಇತ್ತು. ಪಾಪ ತಾಯಿಗೆ ತಾಯಿ ಕಣ್ಣೆದ್ರಿಗೆ ಜೀವನ ಪೂರ್ತಿ ಅನುಭವಿಸ್ಬೇಕಾ ಇನ್ನು ಮುಂದೆ? ಶಾಶ್ವತ. ಭೂಮಿಕ್ BE ವಿದ್ಯಾರ್ಥಿ, ಲಕ್ಷ್ಮಣ ದಂಪತಿಗೆ ಏಕೈಕ ಪುತ್ರ ಇವನು. ಬೆಂಗಳೂರಿನಲ್ಲಿ ಸಣ್ಣ ಕೈಗಾರಿಕೆ ಹೊಂದಿದ್ದಾರೆ ತಂದೆ. ಅವರೇ ನಾನು ಹೇಳಿದ್ದು, ಅಷ್ಟು ಆಸ್ತಿ ಮಾಡಿದೆ ಏನು ಮಾಡಲಿ ಈಗ ಹಿಡ್ಕೊಂಡು ಅದನ್ನು ಉಪ್ಪಿನಕಾಯಿ ಹಾಕ್ಕೊಂಡು ಅಂತ. ಅಂದರೆ ವಾಪಸ್ ಕರೆ ಮಾಡಿದ್ದಾನೆ ಮೆಟ್ರೋದಿಂದ ತಾಯಿಗೆ ವಿಡಿಯೋ ಕಾಲು. ಆಮೇಲೆ ಕರೆ ಮಾಡ್ತಾ ಕನೆಕ್ಟ್ ಆಗಿಲ್ಲ, ಹೋಗ್ಬಿಟ್ಟಿದ್ದಾನೆ ಉತ್ಸಾಹದಲ್ಲೆಲ್ಲೋ. ಯಾರೋ ಒಬ್ಬನೇ ಹೋದ್ನೋ ಫ್ರೆಂಡ್ಸ್ ಹೋದ್ರೋ ಏನೋ ಒಂದು ಆಗಿದೆ, ಹೋಗ್ಬಿಟ್ಟಿದ್ದಾನೆ. ಮುದ್ದಾಗಿದ್ದಾನೆ ನೋಡಕ್ಕೆ ಬೇರೆ. ಪಾಪ. ಯಾವ ಮ್ಯಾಚು ನೋಡ್ತಾ ಇರಲಿಲ್ಲ, ಹುಡುಗರೆಲ್ಲ ಕರೆದ್ರು ಅಂತ ಇವನು ಹೋಗ್ಬಿಟ್ಟಿದ್ದಾನೆ. ನಾವು ಕಟ್ಟ ಟ್ಯಾಕ್ಸ್ ಅಲ್ಲಿ ಅವರು ಜೀವನ ನಡೆಸ್ತಾ ಇದ್ದಾರೆ. ಯಾರಿಗೋಸ್ಕರ ಬೇಜಾನಿದೆ, 100 ಕೋಟಿ ಆಸ್ತಿ ಮಾಡಿಟ್ಟೆ ಏನಕ್ಕೆ ಈಗ ಓದ್ಕೊಂಡು ಹೋದವನು. ಆಸ್ತಿಗೂ ಹಣೆ ಬರಹಕ್ಕೂ ಸಂಬಂಧ ಇಲ್ಲ ಸರ್. 6 ತಿಂಗಳ ಹಿಂದೆ ಕೆಲಸಕ್ಕೆ ಸೇರಿದ್ದಂತೆ ಚಿಂತಾಮಣಿನವನು, ಟೆಕ್ಕಿ ಪ್ರಜ್ವಲ್. ವಿದ್ಯೋತ್ಸವಕ್ಕೆ ಹೋಗಿರೋದು ಗೊತ್ತಿಲ್ಲ ಯಾರಿಗೂ. ಒಬ್ಬನೇ ಮಗ, ಕುಟುಂಬಕ್ಕೆ ಆಧಾರ ಸ್ತಂಭ. ಈಗ ಮುಂದಕ್ಕೆ ಇವನು ಹೊರಟ ಇವನು ಸಾಯಬ. ಈಗ ತಾನೇ ಕೆಲಸಕ್ಕೆ ಸೇರಿದ್ದ, ನಮ್ಮನ್ನೆಲ್ಲ ನೋಡ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಬಂದಿತ್ತು. ದುಡಿದು ನಾವೇನು ಸ್ವಲ್ಪ ಸುಧಾರಿಸ್ಕೊಳ್ತೀವಿ ಅನ್ನೋವಾಗ ಈ ರೀತಿ ಆಗಿದೆ. ಪೂರ್ಣಚಂದ್ರ KR ಪೇಟೆ ಹುಡುಗ, ಇವನು ಸಿವಿಲ್ ಇಂಜಿನಿಯರು, ಖಾಸಗಿ ಕಂಪ್ನಿಯಲ್ಲಿ ಒಬ್ಬನೇ ಮಗ. ಮನೆಗೆ ಇವನು ಅಷ್ಟೇ ಹೆಚ್ಚು ಕಡಿಮೆ ಒಂಥರ ಆಧಾರ ಸ್ತಂಭದ ಥರಾನೇ. ಹೆಣ್ಣು ನೋಡೋಕ್ಕೆ ಹೋಗಿದ್ದಂತೆ, ವಾಪಸ್ ಬಂದಿಲ್ಲ. ಮ್ಯಾಚ್ ನೋಡ್ಕೊಂಡೆಲ್ಲ ಬಂದು ಈ ಸಂಭ್ರಮ ಎಲ್ಲ ಮುಗಿಸಿ ಆಮೇಲೆ ತೀರ್ಮಾನ ಮಾಡಿದ್ರೆ ಆಯಿತು, ಹೆಣ್ಣು ಓಕೆನಾ ಇಲ್ವಾ ಅಂತ ಅನ್ಕೊಂಡಿದ್ದಾನೇನು. ಹೌದು, ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಿ ಏನೇನೋ ಆಗಿ. ಹೌದಾ? ಪೋಷಕರಲ್ಲಿ ಕನಸು ಕಟ್ಕೊಂಡೇ ಇರ್ತೀವಿ. ಸ್ವಲ್ಪ ಬಿಸ್ಕೆಟ್ ಕೊಟ್ಟು ಹುಡುಗಿ ಮನೆ ನೋಡಿಕೊಂಡು ಮದುವೆ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ರು. ಎಲ್ಲ ಹಾರ ಹಾಕ್ಬಿಟ್ಟು ಸರ್, ಇವತ್ತು ಎಲ್ಲ ಹಾಕ್ಬಿಟ್ರು ನನ್ನ ಮಗುಗೆ. ಪಾಪ. ಶಿವಲಿಂಗ 10ನೇ ಕ್ಲಾಸು, ಯಾದಗಿರಿ ಮೂಲದ ಹುಡುಗ, ಯಲಂಕ ಸರ್ಕಾರಿ ಶಾಲೆಯಲ್ಲಿ ಓದ್ತಿದ್ದ. TC ತರಕ್ಕೆ ಹೋದ್ನಂತೆ. ಎಲ್ಲಿಗೆ ಹೋದ TC ತರಕ್ಕೆ? ಸುಳ್ಳು ಹೇಳಿರೋದು ಸರ್. TC ತರಕ್ಕೆ ಹೋಗ್ತೀನಿ ಅಂತ, 10th ಮುಗ್ದಿದೆ, PU ಜಾಯ್ನ್ ಆಗಬೇಕು, TC ತಗೊಬರ್ತೀನಿ ಅಂತ ಹೇಳಿ ಇಲ್ಲೋಗಿದ್ದಾನೆ. ಹೌದಾ? ತಂದೆ ತಾಯಿ ಗಾರೆ ಕೆಲಸ ಎಲ್ಲ ಮಾಡ್ಕೊಂಡು ಓದಿಸಿದಾರ ಪಾಪ. ಅಯ್ಯಯ್ಯೋ. ವಿರಾಟ್ ಕೊಹ್ಲಿಗೆ ಅಂತ್ರಿ ನನ್ನ ಮಗನಿಗೆ ಬಾಳ ಅವನು ಪಾಠ ಮನ್ ತುಂಬ ಅವ್ರೆ. ನನ್ನ ಮಗ ಕ್ರಿಕೆಟ್ ಜೀವ ತಿಂತಮ್ಮೋ. ಎಸ್. ಕಾಲ್ತುಳಿತದಿಂದ ಮೃತಪಟ್ಟ ಎಲ್ಲರೂ ಉಸಿರುಗಟ್ಟಿಯೇ ಸಾವನ್ನಪ್ಪಿರುವುದಾಗಿ ಮರಣೋತ್ತರ ಪರೀಕ್ಷೆಯಲ್ಲಿ ಬಯಲಾಗಿದೆ. ಕೆಲವರು ಉಸಿರುಗಟ್ಟುವಿಕೆ ಶುರುವಾಗಿ 15-20 ನಿಮಿಷದಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನು RCB ಸ್ಟಾರ್ಗಳನ್ನು ನೋಡೋದಕ್ಕೆ ಮೆಟ್ರೋ ನಿಲ್ದಾಣದಲ್ಲಿ ಅಭಿಮಾನಿಗಳು ಜಂಪ್ ಮಾಡಿದ್ದು. ಟಿಕೆಟ್ ಇಲ್ಲ, ಕಾರ್ಡ್ ಇಲ್ಲ, ಟೋಕನ್ ಇಲ್ಲ. ಅದು ಕಬ್ಬನ್ ಪಾರ್ಕ್ನ ಮೆಟ್ರೋ ನಿಲ್ದಾಣ ಅಂತೂ ಸಂಪೂರ್ಣ ಅಧ್ವಾನ ಆಗಿದೆ. ಆಗಲೇ ಗೊತ್ತಾಗಬೇಕಾಗಿತ್ತು ಪೊಲೀಸ್ನವ್ರಿಗೆ ಎಲ್ಲರಿಗೂ. ಇದು ಕ್ರೌಡ್ ಅನ್ಮ್ಯಾನೇಜಬಲ್ ಆಗ್ತಾ ಇದೆ. ಇದು 11ರಿಂದನೇ ಸ್ಟಾರ್ಟ್ ಆಗಿದೆ. ಆಗಲೇ ಮೆಟ್ರೋ ಸ್ಟಾಪ್ ಮಾಡಿಸಿ ಗೀರಿಸಿ ನೋಡಿ, ಎಲ್ಲ ಹಾರ್ತಾರೆ ನೋಡ್ರಿ, ಅವ್ರು ಹೆಂಗೆ ಹಾರ್ತಾರೆ ಎಲ್ಲ. ಅಲ್ಲಿ ನೋಡ್ರಿ ಎಲ್ಲ ಟೋಕ್ ಅಲ್ಲಲ್ಲ. ಹೆಣ್ಮಕ್ಳು ಸರ್ ಒಬ್ರು ಫ್ಲಾಪೇ ಆಗ್ತಿಲ್ಲ, ಎಲ್ಲ ಕರೆಕ್ಟಾಗಿ ಹಾರ್ತಾರಲ್ಲ ನೋಡ್ರಿ. ಅಲ್ಲಡ್ರಿ ಲಕ್ಕ 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 ಅಂತ ಹಾರ್ತಾರಪ್ಪ. ಅದಕ್ಕೆ ಹೇಳಿದ್ದು ಹೆಂಗಿದು ಟೀಮು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ನೋಡ್ರಿ ಹೆಂಗೆ ಹಾರ್ತಾರೆ. ಹಾರಣ್ಣ ನೋಡ್ರಿ ಅಬ್ಬಾ ಸೂಪರ್ ಕಣ್ರಯ್ಯ. ಕಮಲಾ ಹಾಸನ್ದು ಫಿಲಮ್ ರಿಲೀಸ್ ಆಯ್ತಂತೆ ತಮಿಳ್ನಾಡು ಬೇರೆ ಕಡೆ. ಜನ ಸುಪ್ರೀಂ ಕೋರ್ಟ್ಗೆ ಯಾರೋ ಹೋಗಿದಾರಂತೆ. ಇಟ್ಸ್ ಆಲ್ ರೈಟ್. ಸಾಂವಿಧಾನಿಕ ಆಡಳಿತ ಕುಸಿತವಾಗಿದೆಯಂತೆ. ಯಾವ ಸಾಂವಿಧಾನಿಕ ಆಡಳಿತ ಕುಸಿತ ಕರ್ನಾಟಕದಲ್ಲಿ? ಸರಿ ಆಯ್ತು, ಅವರೆಲ್ಲ ಹೇಳಿದ್ದಾರೆ ಸುಪ್ರೀಂ ಕೋರ್ಟಲ್ಲಿ, ಅವ್ರು ಏನು ಮಾಡ್ತಾರೆ. ಸರಿ, ಈ ಮಧ್ಯೆ ಫಿಲಮ್ಮು ಸುಮಾರಾಗಿದೆಯಪ್ಪ ಅಂತದೇನಿಲ್ಲ, ನೆಗೆಟಿವ್ ಕಮೆಂಟ್ ಅಂತ ಹಾಕ್ಬಿಡ್ತಿದಾರಂತೆ. ನಮ್ಮ ಟಿವಿಲೆಲ್ಲ ಬರುತ್ತಲ್ಲ 100 ಡೇಸ್ ಅಂತ ಬರುತ್ತಲ್ಲ, ಹಂಗೆ ಬರಲ್ವಾ ಅಲ್ಲಿ? ಜೆನ್ಯೂನ್ ಆಗಿ ಹೇಳೋರು ಇರ್ತಾರಲ್ಲ ಸರ್. ಹೌದಾ? ಏನೋ ಹಂಗೆ ಅಂತಿದಾರಂತೆ. ನಮ್ಗೇನು ಗೊತ್ತು, ನಾವು ನೋಡಿಲ್ಲ ಮಾಡಿಲ್ಲ, ನಾವು ಯಾಕೆ ಕಮೆಂಟ್ರಿ ಹಾಕೋಣ? ನಮಗೆ ಸಂಬಂಧವಿಲ್ಲ.
ದುಷ್ಟರನ್ನ ಕಂಡ್ರೆ ದೂರ ಇರು ಮಗನೇ ಅಂತ ನಾವು ದೂರ ಇದ್ರೆ ಆಯ್ತಪ್ಪ ಹೌದು, ಅಲ್ವಾ? distance maintain ಮಾಡಿ. ಎಸ್, ಇಲ್ಲಿಗೆ ಒಂದು ವಿರಾಮ ತಗೊಳ್ಳೋಣ. ಇನ್ನೇನು ಭಾರತದಲ್ಲಿ ಅದೇ ರಫೇಲ್ ಡೀಲ್ ಮಾಡೋಕ್ಕೆ ಟಾಟಾ ಜೊತೆ ಡೊಸಾಲ್ಟ್ ಕಂಪನಿ ಫ್ರಾನ್ಸ್ ಅವ್ರು ಸೈನ್ ಹಾಕೊಂಡಿದ್ದಾರೆ. ಆಲ್ ರೈಟ್, ಅದು ಮಾಡಲಿ, ಒಳ್ಳೇದಾಗಲಿ. ರಾಮನಗರಕ್ಕೆ ಹೇಮಾವತಿ ನೀರು ಹರಿಸುವ ಲಿಂಕ್ ಕೆನಾಲ್ ಯೋಜನೆ ವಿರೋಧಿಸಿ ತುಮಕೂರಿನ ರೈತರು ಬೃಹತ್ ಹೋರಾಟ ನಡೆಸ್ತಾ ಇದ್ದಾರೆ. ಇದೇ ಹೊತ್ತಲ್ಲಿ ಮಾಗಡಿಗೆ ಹೇಮಾವತಿ ನೀರಿಗಾಗಿ ಆಗ್ರಹಿಸಿ ಮಾಗಡಿ ಭಾಗದ ರೈತರು ಕೂಡ ಪಾದಯಾತ್ರೆಯನ್ನು ನಡೆಸ್ತಾ ಇದ್ದಾರೆ. ಈ ಹೊತ್ತಲ್ಲಿ ತುಮಕೂರು ಶಾಸಕರ ವಿರುದ್ಧ ಶಾಸಕ ಬಾಲಕೃಷ್ಣ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ. ಬಾಲಕೃಷ್ಣ ಏಕವಚನದಲ್ಲಿ ಮಾತಾಡಿ ಕೆಟ್ಟ ಪದ ಬಳಸಿದ್ರೆ ಅವ್ರ ಮೇಲೆ ಬಳಸೋಕ್ಕೂ ಏನು ಕಷ್ಟ ಇಲ್ಲ. ಇದರಿಂದ ಯಾವ ಪ್ರಯೋಜನವೂ ಇಲ್ಲ. ಎಲ್ಲರೂ ಒಂದೇನೇ. ನಮಗೆ ಕರ್ನಾಟಕದಲ್ಲಿ ಸ್ವಲ್ಪ ಲೀಡ್ರುಗಳು ಅನ್ನಿಸ್ಕೊಂಡವರು ತಾಳ್ಮೆಯಿಂದ ದೊಡ್ಡವ್ರು ಕೂತ್ಕೊಂಡು ಮಾತಾಡ್ಬಿಟ್ಟು ಬಗೆಹರಿಸಿ. ಏನು ದೊಡ್ಡ ಇಂಡಿಯಾ ಪಾಕಿಸ್ತಾನ ವಾರ್ ಥರ ಆಡಬೇಡಿ. ಇಲ್ಲಿ ಪೋಸ್ಟ್ ಕೊಟ್ಕೊಂಡು ನೋಡಿದ್ದೀನಿ ನಾನು ಇಂಥದ್ದನ್ನೆಲ್ಲ. ಏನು ವಾಟ್ ಈಸ್ DCM ಇಸ್ ಡೂಯಿಂಗ್? ಈ ಶುಡ್ ಕಾಲ್ ಒಂದು ಮೀಟಿಂಗ್ ಕರೆದು ಅದು ಏನದು ಅಂತ ನೋಡಿ ಸಮಾಧಾನ ಮಾಡಿ. ಈ ಥರ ರಸ್ತೆ ಹೋರಾಟ ಮಾಡೋದು ಏನು ಇಮೇಜ್ ಕಳಿಸ್ತಾರೆ? ಇದು ಕರ್ನಾಟಕಕ್ಕೆ ಮಾನ ಮರ್ಯಾದೆ ಹೋಗೋದು. ಬೀದಿಲಾಗೋ ವ್ಯವಹಾರ ಎಂಥದ್ದಿದು? ಪಾರ್ಟಿ ಬೇರೆ ಬೇರೆ ಇರ್ಬೋದು, ನಾಚಿಕೆ ಆಗಲ್ಲ ನಿಮ್ಗಳಿಗೆಲ್ಲ? ಒಂದೇ ರಾಜ್ಯದವರಾಗಿ ಏನು ವೈರಿಗಳ ಥರ ರಸ್ತೆಯಲ್ಲಿ ನಿಂತ್ಕೊಂಡು ಏಕವಚನದಲ್ಲಿ ಕೆಟ್ಟ ಪದದಲ್ಲಿ ಮಾತಾಡ್ತಾರಂತೆ ಒಬ್ರಿಗೊಬ್ರು. ಲಜ್ಗೆಟ್ಟವ್ರನ್ನ ತಂದು ಯಾರು ಮಾಡಿದ್ರು ಅಷ್ಟೇ. ಸಿಟ್ ಡೌನ್ ಆ್ಯಂಡ್ ಟಾಕ್ ಐಸೆ. ಅಯೋಧ್ಯೆ ರಾಮ ಮಂದಿರದಲ್ಲಿ ರಾಮ್ ದರ್ಬಾರ್ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿದೆ. ಉತ್ತರ ಪ್ರದೇಶದಲ್ಲಿ ಇದು ಮೊದಲ ಮಹಡಿನಲ್ಲಿರುವ ರಾಮ್ ದರ್ಬಾರ್ನ 8 ದೇವಾಲಯಗಳು, ಪಾರ್ಕೋಟ, ಶಿವಲಿಂಗ, ಗಣಪತಿ, ಹನುಮಾನು, ಸೂರ್ಯ, ಭಗವತಿ ಮತ್ತು ಅನ್ನಪೂರ್ಣ ಎಲ್ಲ ಆಗಿದೆ. ಯೋಗಿ ಆದಿತ್ಯನಾಥ್ ಎಲ್ಲ ಹೋಗಿದ್ದರು. ತುಂಬ ಅದ್ಭುತವಾಗಿ ಮಾಡಿದಾರಂತೆ. ಇನ್ನೊಂದನ್ನು ಆಲ್ರೆಡಿ ಇನ್ನೊಂದು ಹಂತ ಮುಗೀತು. ಗೋಪುರ ಚಿನ್ನಲೇಪನ ಆಯಿತು, ಇದೊಂದಾಯಿತು. ಇನ್ನೊಂದು ಸಣ್ಣ ಪುಟ್ಟ ವರ್ಕ್ಸ್ ಒಂದಷ್ಟು ಇರಬೇಕು ಅನ್ಸತ್ತೆ. ಇನ್ನೂ ನಡೀತಾ ಇದೆ. ಎಸ್. ಇನ್ನು ಪ್ರಧಾನಿ ನರೇಂದ್ರ ಮೋದಿ ವಿಶ್ವದ ಎತ್ತರದ ಚನಾಬ್ ಬ್ರಿಡ್ಜ್ ಅನ್ನು ನಾಳೆ ಲೋಕಾರ್ಪಣೆ ಮಾಡ್ತಾರೆ. ಚನಾಬ್ ಸೇತುವೆ ಸೇರಿದಂತೆ 46,000 ಕೋಟಿ ಹೆಚ್ಚು ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಮತ್ತು ಶಿಲಾನ್ಯಾಸವನ್ನು ನೆರವೇರಿಸುತ್ತಾರೆ. ಬಹಳ ಎಂಜಿನಿಯರಿಂಗ್ ವಂಡರ್ ಅಂತ ಹೇಳಿದ್ದಾರೆ. ಆ ಸೇತುವೆ ಎತ್ತರದಲ್ಲಿದೆಯಂತೆ ಅಂತ. ಆ ಟ್ರೈನಲ್ಲಿ ಆ ಸೇತುವೆ ಮೇಲೆ ಹೋಗೋದೇ ಒಂದು ಅನುಭವ ಅಂತ ಹೇಳ್ತಿದ್ದಾರೆ. ಹೌದು ಸರ್. ಸಗದಾಗಿದೆಯಂತೆ. ಅಲ್ಲಿ ನೋಡ್ರಿ, ಅಯ್ಯಪ್ಪ, ನೋಡಿದ್ರೆ ತಲೆ ತಿರುಗಿಬಿಡುತ್ತೇನೋ. ಕೆಳಗೆ ನೋಡಿದ್ರೆ ಬಹುಶಃ ಆಗ್ಬೋದೇನೋ ಸರ್. ಇನ್ನು ಭಾರತ ಪಾಕ್ ಉದ್ವಿಗ್ನತೆ ನಡುವೆ ಚೀನಾ ತನ್ನ ಪರಮಾಣು ಶಕ್ತಿನೆಲ್ಲ ಹೆಚ್ಚು ಮಾಡ್ಕೋತಾ ಇದೆಯಂತೆ. ಏನೊಂದು ಹೊಸ ಕ್ಷಿಪಣಿ ಮಾಡಿದೆಯಂತೆ, DF-5B ಅಂತ. ಅದು 12,000 ಕಿಲೋಮೀಟ್ರ್ ಹೋಗುತ್ತಂತೆ. ಅಮೇರಿಕಾ ಗುರಿ ಮಾಡ್ಕೊಂಡಿದೆಯಂತೆ. 12,000 ಕಿಲೋಮೀಟ್ರ್ ಅಂದರೆ ಅಮೇರಿಕಾ ಗುರಿ ಮಾಡ್ಕೋಬೇಕು. ಅದು ಬಿಟ್ಬಿಟ್ಟು ಈ ಇಂಡಿಯಾ ಕಡೆಗೆ ತಿರುಗಿಸ್ಕೊಳಕ್ಕಾಗತ್ತಾ? ಅಲ್ಲ, ಹಂಗೋ ಹಿಂಗೋ ಅಳ್ಳಾಡಿದ್ರೆ 1,500 ಕಿಲೋಮೀಟ್ರಿಗೆ ಅಲ್ಲೇ ತಿರುಗಿಸ್ಕೋಬೇಕು. ಆಯಿತು, ತಿರುಗಿಸ್ಕೊಳ್ಳಿ. ಎಲ್ಲರೂ ನಿಮ್ಮ ಹತ್ರ ಇರೋ ಪರಮಾಣು ಅಸ್ತ್ರಗಳನ್ನ ರೆಡಿ ಇಟ್ಕೊಳ್ಳಿ. ಒಬ್ಬರ ಮೇಲೆ ಒಬ್ರು ಹಾಕ್ಬಿಡಿ, ಅವ್ರು ತಂದು ಮುಗಿಸ್ಬಿಡಿ. ಪ್ರಾಬ್ಲಮ್ ಸಾಲ್ವ್. ಅದೇ ಫೈನಲ್ ಅನ್ನೋದಾದ್ರೆ ಏನು ಮುಗಿಸ್ಬಿಟ್ರೆ ಆಯ್ತಪ್ಪ. ನೋ ಎನ್ಕ್ವೈರಿ, ನೋ ಕುನ್ನಾ ಕಮಿಟಿ, ನೋ ಸಸ್ಪೆನ್ಷನ್ನು, ನೋ ಕಾಲ್ ತುಳಿತ, ನೋ RCB, ನೋ KSCA. ಜವಾಬ್ದಾರಿ ಮುಗೀತಿಲ್ಲ. ತಣ್ಣಗಾಗ್ಬಿಡೋಣ ಎಲ್ಲ ಒಂದೇ ಸರಿಗೆ. ಮುಗಿಸ್ಬಿಡಿ.